ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಟೈಮ್ ಬಂದು 1 ಗಂಟೆ. ಈಗ ವ್ಲಾಗ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಲಿಟ್ರಲಿ ತುಂಬ ಕೆಲಸ ಫ್ರೀ ಇರಲಿಲ್ಲ. ಸೊ ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾಡೋ ಕೆಲಸ ಬಿಟ್ಬಿಟ್ಟು ಉಯ್ಯಾಲೆ ಆಡಬೇಕಂತ ಯದು ಪಪ್ಪು ಬಂದಿದೆ. ಯದು ಪಪ್ಪು ಜೊತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವ್ಲಾಗ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಒಂದು ಸಪೋರ್ಟ್ ಮಾಡಿ ವ್ಯೂಸ್ ಕೊಡಿ ಅಂತಿಷ್ಟೇ ಕೇಳ್ಕೊತಾ ಇದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಸೊ ಗಾಯ್ಸ್, ಇದು ಪಾಪ ಬಂದಿದ್ದಾನೆ, ಆಟ ಆಡ್ತಾ ಇದ್ದಾನೆ. ಇವತ್ತು ಅಡುಗೆ ಮನೆ ಪಾತ್ರೆ ತೊಳಿತಾ ಇದ್ದೆ, ಮೇಲ್ಗಡೆ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಲಿಟ್ರಲಿ ತುಂಬ ಬ್ಯುಸಿ. ಈ ಕೆಳಗಡೆನೂ ಕೂಡ ಕೆಲಸ ಇದೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಐ ಥಿಂಕ್ ಇದು ಶ್ರಾವಣ ಮಾಸ ಕೆಲಸ ಇರುತ್ತೆ ಅಂತ. ಸೊ ಕೆಲಸ ಮಾಡ್ತಾ ಇದ್ದಾರೆ ಹುಡುಗರು. ಗೈಸ್, ಏನೇನಾಯಿತು ಅಂತ ಆ್ಯಕ್ಚುಲಿ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ಟೇಟ್ ಯೋನ್. ಎತ್ಕೊಡು ಮೇಲೆ ಎತ್ಕೊಡು. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಬಾಸ್ ಕಮ್ಮಿಯೋ ಹಾಯ್ ಮಾಡು. ಹಲೋ ಹಾಯ್. ಆಂಟಿ ಬೇಕು? ಆಂಟಿ ಶ್ವೇತಾ ಆಂಟಿ. ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಪಾಪ ಜೊತೆ ಸ್ವಲ್ಪ ಆಟ ಆಡ್ಬಿಟ್ಟು ಲವ್ ಯು ಹೇಳು ಮಗನೆ. ಲವ್ ಯು. ಪಪ್ಪಿ ಕೊಡು ಮಗನೆ. ಕಿಸಿ ಕೊಡು ಮಗನೆ. ಲವ್ ಯು ಹೇಳು. ಲವ್ ಯು. ಸಂಜೆ ಬೇಡ, ಬೈಲಿ ಫೋಟೋ ತೆಕ್ಕೊಳ್ಳೋಣ. ಸಂಜೆ ಅಂದ್ಬಿಟ್ಟು ಆಯ್ತು, ಅವನೇ ಹೇಳ್ದೆ ಆಟ ಆಡು ಬಾ ಅಂದ್ಬಿಟ್ಟು ಸಂಜೆ ಅಂತೆ. ಅಮ್ಮನ ಹತ್ರ ಹೋಗ್ತೀಯಾ? ನನ್ನ ಜೊತೆ ಆಟ ಆಡಲ್ವಾ? ಯಾಕೆ? ವಾ ವಾ ಒಬ್ಬನೇ ಹೋಗ್ತೀಯಾ? ಚಾರು ಬಾ ಬಿಟ್ಬಾ. ಪಾಪ ಒಬ್ಬನೇ ಹೋಯ್ತವನೆ. ಸೇ ಬಾಯ್. ಮಧ್ಯಾಹ್ನ ಬಾ. ಬಾ. ಸಂಜೆ ಬರ್ತೀಯಾ? ಲವ್ ಯು. ಲವ್ ಯು ತೋರ್ಸು. ಕಿಸಿ ಕೊಟ್ಟೋಗು ಪಪ್ಪಿ. ಬಾ. ಕೊಡಲ್ವಂತೆ. ಸೊ ಏನೇನಾಯ್ತು ಆರ್ಡರ್ ಮಾಡ್ತೀನಿ, ನೋಡ್ಕೊಂಬನ್ನಿ ಗೈಸ್. ಮಳೆ ಸಾಕಾಯ್ತು ಗೈಸ್, ವಿಪರೀತ ಮಳೆ 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 ಮಳೆ, ಸಖತ್ ಮಳೆ ಗೈಸ್. ಏನೇನಾಯ್ತು ಆರ್ಡರ್ ಮಾಡಿ ನೋಡ್ಕೊಂಬನ್ನಿ ಬೇಗ ಬೇಗ. ನಾನು ನಿಮಗೆ ಹಿಂದಿನ ದಿನ ಏನೇನು ನಡೀತು ಅಂತ ಆ್ಯಡ್ ಆನ್ ಮಾಡ್ತೀನಿ. ವಾಕ್ ಮುಗಿಸ್ಕೊಂಡು ಮನೆಗೆ ಬಂದು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ, ಚಟ್ನಿ, ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಸೊ ಮಕ್ಕಳಿಗೆಲ್ಲ ಸ್ಕೂಲ್ ಇತ್ತಲ್ವ, ಸೊ ಹಾಗಾಗಿ ಅವ್ರಿಗೆ ಡಬ್ಬಿಗೆ ಬೇಕಲ್ವ, ಅವ್ರಿಗೆಲ್ಲ ತಿಂಡಿ ಮಾಡಿ ಅವ್ರನ್ನ ಕಳಿಸಿ ನಾನು ಕೂಡ ಮನೆ ಕೆಲಸ ಮುಗಿಸಿ ಫ್ರೆಶ್ ಅಪ್ ಆಗಿ ವಾರ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೂ ಕೂಡ ಬಂದು ಅರ್ಚನೆ ಮಾಡಿಸ್ಕೊಂಡು ರೆಗ್ಯುಲರ್ ಆಗಿ ನನ್ನ ಮನೆ ಕೆಲಸ ಎಲ್ಲ ಮುಗಿದು ವಾರ ಪೂಜೆ ಆಗಿದ ತಕ್ಷಣ ನಾನು ಪ್ರತಿದಿನ ನಂಗೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಒಂಥರ ಖುಷಿ, ಪಾಸಿಟಿವ್ ವೈಬ್ಸ್. ಸೊ ಎಲ್ರಿಗೂ ಹೋಗ್ಲಿಕ್ಕಾಗೋದಿಲ್ಲ, ಸೊ ನಂಗೆ ಹೋಗೋಕ್ಕೆ ಇಷ್ಟ. ಸೊ ಅದಾದಮೇಲೆ ನಾನು ಸಂಜೆ ವಿಡಿಯೋ ಮಾಡ್ತೀನಿ. ಮೋಸ ಮಾಡಿದ್ದಾನೆ ನೋಡಿ ಫ್ರೆಂಡ್ಸ್, ನಿಜವಲ್ಲೂ ನನ್ನೇ ಹಾಕ್ತೀನಿ. ನನ್ಗೆ ಯಾರು ಏನು ಸಂಬಳ ಕೊಡಲ್ಲ, ಇವ್ನು ನನ್ನ ಹತ್ರನೇ ಇಸ್ಕೊಂಡು ಇವ್ನು ಗೆದಿರೋ ದುಡ್ಡು ನಮ್ಮ ಹತ್ರ ಬಿಟ್ಬಿಟ್ಟು ಹೊಂಟಾಯ್ತಾನ. 10 ರೂಪಾಯಿ ಕಮ್ಮಿ ಕೊಟ್ಟರೆ ಇದೇ ಕಣ ಅಂತ ನಿಂತ್ಕೋತಾನೆ. ಈಗ ನೋಡಿ ನನ್ನ ಹತ್ರ 50 ರೂಪಾಯಿ ಇಸ್ಕೊಂಡು ಮೋಸ ಮಾಡಿದ್ದಾನೆ. ದಗಲ್ಬಾಜಿ. ನಿಮ್ಮ ಅಕ್ಕನ ಮಕ್ಳು ಎಲ್ಲ ನೋಡ್ತಾರೆ ಕಿಂಕಾಂಗ್. ಎಲ್ಲರಿಗೂ ಹಿಂಗೆ ಕಳಿಸ್ತೀನಿ, ಹೇಳಿದ್ದೀನಿ. 50 ರೂಪಾಯಿ ಕೊಡು. ಆಯ್ತು, ಈಗ 10 ನಿಮಿಷ ಆಯ್ತು, ಕೊಡು. ಮಡಕೆ ಪುನಿ ಕಳಿಸ್ತೀನಿ ಫಸ್ಟಿದ. ಅವನಿಗೆ ಕಳಿಸಿದ್ರೆ ಇಡೀ ಮೈಸೂರು ಕಳಿಸ್ದಂಗೆ. ಸಣ್ಣ ಪುಟ್ಟ ಕೆಲಸಗಳು ಮನೇಲಿ ಇರುತ್ತಲ್ವ, ಮಧ್ಯಾಹ್ನ ಎಲ್ಲ ವೀಡಿಯೋ ಮಾಡ್ಕೊಳ್ಳೇ ಇಲ್ಲ. ಮಳೆ, ತುಂಬ ಚಳಿ, ಗಾಳಿ. ನಮ್ಮ ಹುಡುಗರ ಹತ್ರ ನಾನು ಸ್ವಲ್ಪ ರೇಗಿಸ್ಕೊಂಡು ನಾನು ಹೀಗೆ ಮಾತಾಡೋದು ಜೋವಿಯಲ್ಲಾಗಿ. ಸೊ ಅವ್ರಿಗೆ ನಾನು ಕಾಲು ಎಳಿತಿರ್ತೀನಿ ಒಂದಾಮೇಲೆ ಒಂದು. ಈಗ ಲಾಸ್ಟ್ ವೀಕ್ ನೋಡಿದ್ರಿ ನೀವು, ಒಂದು ಚೈನ್ ಕಟ್ಟಾಗ್ಬಿಟ್ಟಿತ್ತು, ಡಾಲ್ಫಿನ್ದು ಡಾಲರ್ ಕಟ್ಟಾಗಿತ್ತು. ಈಗ ಮಾಂಗಲ್ಯ ಚೈನ್ ಕಟ್ಟಾಗ್ಬಿಟ್ಟಿದೆ. ತುಂಬ ಬೇಜಾರಾಯಿತು ಆ್ಯಕ್ಚುಲಿ. ಅದು 1 ಇಯರ್ ಬ್ಯಾಕೆ ಕಟ್ಟಾಗಿ ಸೌದೋಗಿ ಅದನ್ನು ಸಾರ್ಡ್ರ್ ಮಾಡಿಸಿದ್ವಿ. ಅವ್ರು ಹೇಳಿದರು, ಸರ್ ಸುಮ್ಮನೆ ಎಲ್ಲ ಹಾಳಾಗಿದೆ, ಬೇರೆ ಮಾಡಿಸ್ಕೊಳ್ಳಿ ಅಂತ. ಅದು ಒಂದು 10 ಇಯರ್ಸ್ ಮೇಲಾಗಿದೆ ಐ ಥಿಂಕ್ ಅದನ್ನು ಮಾಡಿಸ್ಕೊಂಡು. ಸೊ ಅದಕ್ಕೆ ಜ್ಯುವೆಲ್ರಿ ಶಾಪ್ಗೆ ಬಂದಿದ್ದೀನಿ, ನೋಡೋಣ ಏನು ಗೊತ್ತಾ ಅಂತ. ಅದು ಬೇರೆ ಹಾಕ್ಕೊಡಿ, ಅದು ಬೇರೆ ಒಂದು ಆರ್ಟಿಫಿಷಿಯಲ್ ಸರ ಇಲ್ವಾ ಇದಕ್ಕೆ? ಇಲ್ಲಿ ಬರುತ್ತಲ್ಲ 3 ಆ ಥರದ್ದು ಇದೆಯಾ? ರೆಡಿ ಇದೆಯಾ ಆ ಥರದ್ದು? ತೋರಿಸಿ. ವೈಟ್ ಸ್ಟೋನ್, ವೈಟ್.
ಮಾಪ್ ಏನಂತಾರೆ ಅದಕ್ಕೆ? ಮಾಪ್. ಫಸ್ಟ್ ಒನ್. ಹಾಂ, ಅದೇನು ಗಲೀಜಾಗ ಎಣ್ಣೆ ಹಾಕಲ್ವಾ ಅದು? ನಾಲ್ಕು ಆಗ್ತದೆ ಆಫ್ಟರ್ ಸಮ್ ಟೈಮ್, ಬಟ್ ಉಲ್ಟಾನು ಹೊಡಿಯುತ್ತೆ. ಹಿಂಗೆ ಉಲ್ಟಾ ಹಾಗಾಗಿ ಹೋಗ್ಬಿಡುತ್ತೆ. ಹಿಂಗೆ ತಿರುಗಿಸ್ಕೋಬೇಕು. ಇದು ತುಂಬ ದೊಡ್ಡದಾಯಿತು. ಚಿಕ್ಕದಿಲ್ವಾ ಇದರಲ್ಲಿ? ಇಷ್ಟು ಬೇಕು ಅಷ್ಟು, ಅದನ್ನ ಇದು ಮಾಡ್ತೀನಿ. ಈಗ ಕೂಡ್ತೀನಿ ಅಷ್ಟು ಬೇಡ, ಅಷ್ಟಿಲ್ಲ ಅಂದರೆ ಹೆಂಗೆ? ಅಷ್ಟು ಬೇಕು. ಇನ್ನೂ ಒಂದು ರೌಂಡ್ ಹೊಡೆದಿದ್ರು ಬೇಕು. ಹೌದಾ? ಅಲ್ಲಿ ನೋಡಿ ಹಿಂಗೆ ಉಲ್ಟಾ ಆಗ್ಬಿಡುತ್ತಾ? ಹಾಂ, ಡಬಲ್ ಸೈಡ್ ಮೋಪ್ ಕೊಡಬೇಕು. ಆ ಕಡೆನೂ ಉಲ್ಟಾ ಆದ್ರೆ ಡಬಲ್ ಸೈಡ್ ಮೋಪು ನಿಮಗೆ ಇದೇ ದಪ್ಪ ತಗೋಪ್ಪ. ಅದು ಎಷ್ಟು ಗ್ರಾಮ್ ಇದೆ ನೋಡಿ. ಆಯಿತಾ? ಈ ಟೋಕನ್ ಸಿಗ್ತೀವಲ್ಲ ಸೆಕೆಂಡ್ ವಾಯರಲ್ಲಿ ಒಂದು ಸೇಮ್ ಯಾವ ಡಿಸೈನ್ ಮಾಡ್ತಾರೆ ಅವಾಗ? ಎರಡರಲ್ಲಿ ಯಾವುದೇ ಡಿಸೈನ್ ಹೇಳಿ. ದಪ್ಪ ಇದು ಕಾಣಿಸುತ್ತೆ, ಹಾಂ, ಇದು ಸಣ್ಣ ಕಾಣಿಸುತ್ತೆ. ಇದೇ ಮಾಡಿ. ಹಾಂ, ಖರ್ಚು ಮೇಲೆ ಖರ್ಚು ಗಾಯ್ಸ್. ನನ್ನದು 70 ಗ್ರಾಮ್ ಇತ್ತು, ಬಟ್ ಅನ್ಫಾರ್ಚುನೇಟ್ಲಿ 64 ಗ್ರಾಮ್ ಆಗಿಬಿಟ್ಟಿದೆ. ಎಲ್ಲ ಸೌದೋಗ್ಬಿಟ್ಟಿದೆ. ಸೊ ಇವಾಗ ಸ್ವಲ್ಪ ಅದರಲ್ಲೇ ಬೇರೆ ಡಿಸೈನ್ ಮಾಡೋಕೆ ಹಾಕಿದ್ದೀನಿ. 100 ಗ್ರಾಮ್ ಮಾಡಿಸ್ಕೊಂಬಿಡಿ ಅಂತ ಎಲ್ಲ ರೇಗಿಸ್ತಾಯಿದ್ರು. ಬೇಡ ಬೇಡ ಅಂತ ಹೇಳಿ 80 ಗ್ರಾಮ್ಗೆ ಬಟ ಮಾಡಿ ಹಾಕ್ಬಿಟ್ಟು ಬಂದಿದ್ದೀನಿ. 70 ಗ್ರಾಮ್ ಇದ್ದಿದ್ದು ಅಷ್ಟಾಗೋಯ್ತು. ಇದೇನಪ್ಪ ಅಂತಂದರೆ, ಇವತ್ತು ಇದು ಶನಿವಾರದ ವ್ಲಾಗ್. ನನ್ನ ಮಗನಿಗೆ ಎಸ್ಪೆಷಲಿ ಸ್ಕೂಲ್ ಇತ್ತು. ನನ್ನ ಮಗಳಿಗೆ PTM ಪೇರೆಂಟ್ ಟೀಚರ್ ಮೀಟಿಂಗ್ ಇತ್ತು. ಮುಗಿಸ್ಕೊಂಡು ಇಬ್ಬರನ್ನು ಒಟ್ಟಿಗೆ ಕರ್ಕೊಂಬರ್ತಾಯಿದ್ದೆ. ನಡ್ ರೋಡಲ್ಲಿ ಗಾಡಿ ಪಂಚರ್ ಈ ರೀತಿ ನನಗೆ ಸುಮಾರು ಸಲ ಆಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಗಾಡಿನೇ ಅಲ್ಲೇ ನಿಲ್ಲಿಸಿ ಆಟೋ ಮಾಡ್ಕೊಂಡು ಹೋಗ್ಬೋದಿತ್ತು. ಬಟ್ ಗಾಡಿ ಬೇಕು, ಅವನ್ನ ಟ್ಯೂಷನಿಗೆ ಕರ್ಕೊಂಡು ಹೋಗೋಕ್ಕೆ ಗಾಡಿ ಬೇಕಿತ್ತು ನನಗೆ. ಹಾಗಾಗಿ ಸರಸ್ವತಿಪುರಮಿಂದ ಹಿಡಿದು ವಿಜಯ ಬ್ಯಾಂಕ್ ಸರ್ಕಲ್ ತನಕ ಗಾಡಿನ ಹಂಬೋ ಅಂದ್ಕೊಂಡು 3-4 ಕಿಲೋಮೀಟರ್ಸ್ ತೊಳ್ಕೊಂಡು ಹೋಗಿದ್ದೀವಿ. ಈ ರೀತಿ ನಿಮ್ಮ ಲೈಫಲ್ಲೂ ಆಗುತ್ತಾ ಅಥವಾ ಆಗಿದೆಯಾ? ಆಗಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಇಬ್ಬರೂ ಕೂರಿಸ್ಕೊಂಡು ಗಾಡೀಲಿ ಹೋಗುವಾಗ ಈ ಥರ ಪಂಚರ್ ಆಯಿತು. ಅಂಗಡಿಗೆ ತೊಗೊಂಡೋಗಿ ಪಂಚರ್ ಹಾಕಿಸ್ದೆ. ಅಲ್ಲಿಂದ ಮನೆಗೆ ಬಂದು ಊಟ ಮಾಡಿ ನನ್ನ ಮಗನಿಗೆ 4 ಗಂಟೆಗೆ ಟ್ಯೂಷನ್ ಇದ್ದಿದ್ದು. ಟ್ಯೂಷನಿಗೆ ಕರ್ಕೊಂಡು ಹೋಗಬೇಕಿತ್ತು. ಸತೀಶ್ಗೆ ಫುಲ್ ಕೆಲಸ. ಸೆನೆಟ್ ಭವನದಲ್ಲಿ ಫುಲ್ ಬ್ಯುಸಿಯಾಗಿದ್ರು ಅವರು. ಅದಕ್ಕೋಸ್ಕರ ಈ ಮಳೇಲಿ ಒಂದೇ ದಿನ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಹಬ್ಬದ ಕೆಲಸ. ಒಂದಿನ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಇವತ್ತು ಇವರಿಬ್ಬರು ರೂಮ್ದು ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡೋಣ. ಒಳಗಡೆ ಎಲ್ಲ ಫುಲ್ ಮೆಸ್ಸಿ ಆಗಿದೆ. ಎಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ತೊಳೆದು ಮತ್ತೆ ಎಲ್ಲ ಆರ್ಗನೈಸ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ವಿಕ್ಕಿ ಫಸ್ಟ್ ಮೇಲಿಂದ ಧೂಳು ತಗೊಂಡು ಗುಡ್ಸೋ. ಒಂದು ಕಡೆಯಿಂದ ನೀಟಾಗಿ ಮಾಡಬೇಕು. ಮೂಲೆಗೆ ನೀನು ಆಗಲೇ ಈ ಮೂಲೆಗೆ ಬಂದು ನಿಂತಿದೀಯಾ. ಆ ಕಡೆಯಿಂದ ಗುಡ್ಸೋ. ನೋಡಿ ಫ್ರೆಂಡ್ಸ್, ಅಲ್ಲಿ ತೋರಿಸೋದು ಆಗಬೇಕು. ನೋಡಿ ಎಷ್ಟು ಎಷ್ಟು ಇಟ್ಕೊಂಡವ್ರೆ. ಆ ಎಲ್ಲ ಕಲರ್ ದೊಡ್ಡದು ದುಬೈನ ತಂದಿರೋದು, ಒಂದಿನಕ್ಕೂ ಯೂಸ್ ಮಾಡಲಿಲ್ಲ. ಆಮೇಲೆ ಇಲ್ಲೋಡಿ ಮೀಶೋದ ತರಿಸ್ಕೊಳ್ಳೋ ಬಟ್ಟೆಗಳು ಅವನ್ನೇ ಇಡ್ಬೋದಲ್ವ ಫ್ರೆಂಡ್ಸ್, ಅಷ್ಟು ಮಾತ್ರ. ಆ ಬ್ಯಾಗ್ ಫುಲ್ ವ್ಯಾನಿಟಿ ಬ್ಯಾಗು, ಪರ್ಸು, ಅಲ್ಲೋಡಿ ಯಾರಲ್ಲಿ ಆಗುಷ್ಟು ಆಮೇಲೆ ಹಾಕಬಹುದು. ಉದ್ದಕ್ಕೂ ಇದಷ್ಟು ದೊಡ್ಡದಾಗೆ ತಗೊಂಡಷ್ಟು ಚಿಕ್ಕದಾಗಿತ್ತು, ಇದೊಂದು ಅಷ್ಟು ಉದ್ದ ಐತೆ. ಎಷ್ಟೊಂದು ಹಾಕಿರ್ತಂದ್ರೆ
ದೇರ್ ಆರ್ ದ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲ ಒಂದು ಚೀಲ ತಂದು ಚೀಲಕ್ಕೆ ತುಂಬಿ ಡಂಪ್ ಮಾಡೋಣ ಅಂತ ಪ್ರತಿ ಸಲ ಕ್ಲೀನ್ ಮಾಡೋದು ಎತ್ತಿಕ್ಕೋದು ತಿರ್ಗಾ ಒಡ್ಡೋದು ಇದೆಲ್ಲ ವಾಷಿಂಗ್ ಐಟಮ್ಸ್ ಅದನ್ನೆಲ್ಲ ಸೆಕ್ರಿಗೇಟ್ ಮಾಡಿ ಇವರೆಲ್ಲ ಬೆಡ್ ಮೇಲೆಲ್ಲ ಫುಲ್ ಗಲೀಜು ಮಾಡಿದರು ಎಲ್ಲ ಕೊಡ್ವಿ ಈಗ ಒಳಗಡೆ ಎಲ್ಲ ಕ್ಲೀನ್ ಆಯಿತು ಈಗ ಮೇಲಿಂದೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಸೊ ಇವನು ನೋಡಿ ಇವನು ಬಾಹುಬಲಿ ನಿಂತಂಗೆ ನಿಂತಿದ್ದಾನೆ ಎದ್ರುಕೊಂಬಿಡಿ ಯಾರೂ ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ಟ್ಯೂಷನಿಗೆ ಕರ್ಕೊಂಡು ಹೋಗ್ಬೇಕಲ್ವಾ ಸೊ ಹಾಗಾಗಿ ಆ ರೀತಿ ಮಾಡ್ತಾಯಿದ್ದಾನೆ ಒಟ್ಟಿಗೆ ಫ್ಯಾನ್ ಎಲ್ಲ ನೀವು ಹೀಗೆ ಕ್ಲೀನ್ ಮಾಡಿ ಏನೇ ಮಾಡಿದ್ರು ಇನ್ನು ಒಂದು ವಾರಕ್ಕೆ ಮತ್ತೆ ಅದೇ ರೀತಿ ಗಲೀಜಾಗುತ್ತೆ ಬಿಕಾಸ್ ನಮ್ಮ ಪಕ್ಕ ಮನೆ ಸ್ವಲ್ಪ ಮರಗಳೆಲ್ಲ ಜಾಸ್ತಿ ಗಾಳಿ ಬೀಸಿದೆಲ್ಲ ಡೈರೆಕ್ಟ್ ನಮ್ಮ ಮನೆಗೆ ಬರುತ್ತೆ ಹಾಗಾಗಿ ನಮ್ಮ ಮನೇಲಿ ಧೂಳು ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯ ನಾನಂತೂ ಅಷ್ಟು ಗಬ್ಬಾಗೇನು ಇಟ್ಕೊಳ್ಳಲ್ಲ ಪ್ರತಿ ಸಲ ಎಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ ನಿಮಗೆ ಗೊತ್ತು ಸೊ ಈ ಸಲ ಕಬೋರ್ಡ್ ಮೇಲೆ ನಾನು ಹತ್ತಿ ಮಾಡ್ತಾಯಿದ್ದೆ ಈ ಸಲ ಇವರಿಬ್ಬರನ್ನೇ ಹತ್ತಿಸಿ ಮಾಡಿಸೋಣ ಅಂತ ಮಾಡ್ತಾಯಿದ್ದೀನಿ ನೀಟಾಗಿ ಮಾಡ್ತಾಯಿದ್ದಾರೆ ಪರವಾಗಿಲ್ಲ ಗದ್ರುಕೊಂಡು ರೇಗ್ಕೊಂಡು ಬೈಕೊಂಡು ಮಾಡಿಸ್ತಾ ಇದ್ದೀನಿ ನಿಂತ್ಕೊಂಡು ಸೊ ಇದಿಷ್ಟು ಎಸ್ಟರ್ಡೇ ವ್ಲಾಗ್ ಆಯಿತಾ ಇವತ್ತು ಏನೇನಾಯಿತು ಅಂತ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದ ತಕ್ಷಣ ಕರೆಕ್ಟಾಗಿ 5:30 ವಾಕ್ ಹೋಗ್ತೀನಿ 5:30 ಮನೆಗೆ ಬರ್ತೀನಿ 5:30 ಮನೆಗೆ ಬಂದ ತಕ್ಷಣ ಅಡುಗೆ ಮನೆ ಕೆಲಸ ಕ್ಲೀನ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಸೈಡ್ ಗಿಡ ಓಡಾಡೋ ದಾರಿ ಬಿಟ್ಟು ಹತ್ತೋ ಫುಲ್ ಮೇಲೆ ಹತ್ತೋ ಡೋರ್ಸ್ ಎಲ್ಲ ಓಪನ್ ಮಾಡೋ ನಿಧಾನ ಇಸ್ಕೊಳ್ಳೋ ನೀನು ಬೇಗ ನಿಧಾನ ಹಾಲು ಕಾಯಕ್ಕೆ ಇಟ್ಟಿದ್ದೀನಲ್ಲಿ ಗ್ಯಾಸ್ ಮೇಲೆ ಹಾಂ ನಿಧಾನ ಕೊಡು ಫಸ್ಟ್ ಎಲ್ಲ ತೊಳ್ಸೋಣ ಆಮೇಲೆ ತಗೊಳ್ಳಿ ಅವನು ಕೊಡೋ ಫಸ್ಟ್ ಎಲ್ಲ ತೆಗ್ದು ಆಮೇಲೆ ಆಟ ಆಡುವೆ ಟೈಮ್ ಇಲ್ಲ ನೀನು ಇಡ್ರಿ ಕೆಳಗಡೆ ಫಸ್ಟ್ ಅದೆಲ್ಲ ಕ್ಲೀನ್ ಮಾಡು ಅಡುಗೆ ಮನೆ ಒಂದು ಮೇಲ್ಗಡೆಯಿಂದ ನೀಟಾಗಿ ಡೀಪ್ ಕ್ಲೀನ್ ಆದರೆ ಅರ್ಧ ಕೆಲಸ ಮುಗ್ದಂಗೆ ಅಲ್ವಾ ನಿಜ ತಾನೇ ಎಸ್ ಅಫ್ಕೋರ್ಸ್ 100% ನಿಜ ಸೊ ಅವಳಿಗೂ ಮಾಡಿಸು ನಾನು ಮಾಡಲ್ಲ ಅವಳನ್ನೂ ಕರಿ ನಂಗೆ ಟ್ಯೂಷನ್ ಇದೆ ಇದೇ ವಾದ ವಿವಾದಗಳು ಡೈಲಿ ನಡೀತಾ ಇರುತ್ತೆ ಸೊ ನಾನು ಕೂಡ ಹಾಲು ಕಾಯಕ್ಕಿಟ್ಟು ಗಂಜಿ ಮಾಡಿಟ್ಟು ಹೋಗ್ತೀನಿ ವಾಕ್ ಹೋಗೋಕ್ಕಿಂತ ಮುಂಚೆ ಎಲ್ಲರೂ ಒಂದು ಲೋಟ ಗಂಜಿ ಕುಡಿದು ರಾತ್ರಿ ಪಾತ್ರೆಗಳೆಲ್ಲ ತೊಳೆದಿಟ್ಟು ಫಸ್ಟು ಕಬೋರ್ಡೆಲ್ಲ ನೀಟಾಗಿ ಧೂಳು ತೆಗೆದು ಕಸ ಗುಡಿಸಿ ಈಗ ಕಬೋರ್ಡ್ಸ್ ಎಲ್ಲ ನೀಟಾಗಿ ಜುಂಗಾಕಿ ಉಜ್ಜಾದ್ಮೇಲೆ ಒಂದು ಬಟ್ಟೆ ತೊಗೊಂಡು ಡ್ರೈ ಬಟ್ಟೆ ಎಲ್ಲ ನೀಟಾಗಿ ಒರೆಸ್ಕೊಂಡು ಬಿಟ್ಬಿಟ್ರೆ ಪಾತ್ರೆ ತೊಳೆದು ಪಾತ್ರೆ ಒರೆಸಿ ಪಾತ್ರೆ ಜೋಡಿಸೋ ಅಷ್ಟರಲ್ಲಿ ಡ್ರೈ ಆಗುತ್ತೆ ಈ ಪಾತ್ರೆಗಳಿಂದ ಏನು ಯೂಸ್ ಇಲ್ಲ ನೀವು ಕೇಳ್ಬೋದು ಯಾಕೆ ಇಷ್ಟೊಂದು ಇಟ್ಕೊಂಡಿದ್ದೀರಾ ಅಂತ ಬಟ್ ಬೇಕಾಗುತ್ತೆ ಗೈಸ್ ಈಗ ನಮ್ಮ ಅಮ್ಮನ ಮನೆಗಳಲ್ಲೂ ಮೂಟೆ ಕಟ್ಕೊಂಡು ಉದಾಹರಣೆಗಳಿದ್ದಾವೆ ಪಾತ್ರೆಗಳು ಇರಬೇಕು ಏನು ಮಾಡೋಕ್ಕಾಗಲ್ಲ ಬೇಗ ವಿಕ್ಕಿ ಟೈಮ್ ಆಯ್ತು ಅಂತ ಎಷ್ಟು ಸತಿ ಹೇಳ್ಬೇಕು ನಿನಗೆ ಸೊ ನಮ್ಮ ಕೆಳಗಡೆ ಕೆಲ್ಸಕ್ಕೆ ಬರ್ತಾರೆ ಒಂದು ಲೇಡಿ ಅವ್ರಿಗೂ ಕೂಡ ಹೇಳಿದ್ದೆ ನಾನು ಸ್ವಲ್ಪ ದುಡ್ಡು ಕೊಡ್ತೀನಿ ಸ್ವಲ್ಪ ಪಾತ್ರೆಗಳೆಲ್ಲ ತೊಳ್ಕೊಟ್ಬಿಡಿ ಬನ್ನಿ ಅಂತ ಅವರು 8 ಗಂಟೆ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿದರು ಅವ್ರು ಬರೋ ತನಕ ನಾನು ತಿಂಡಿ ಕೆಲಸ ಏನೂ ಮಾಡಲಿಲ್ಲ ಬಿಕಾಸ್ ಆಫ್ ಕೆಳಗಡೆ ನಮ್ಮ ಗೋಡೌನಲ್ಲಿ ತಿಂಡಿ ಇತ್ತು ರವೆ ಇಡ್ಲಿ ಚಟ್ನಿ ಸಾಗು ಎಲ್ಲ ಇತ್ತು ಹಾಗಾಗಿ ನಾನು ಸ್ವಲ್ಪ ದಪ್ಪ ಪಾತ್ರೆಗಳೆಲ್ಲ ನಾನು ತೊಳ್ಕೊಂಬಿಡೋಣ ಅಂತ ಹೇಳಿ ಅಡುಗೆ ಮನೇಲಿ ನಿಂತ್ಕೊಂಡು ತೊಳ್ಕೊಂಡ್ರೆ ಎಲ್ಲ ಕಡೆ ನೀರು ಚೆಲ್ಲತ್ತೆ ಫಸ್ಟು ಪೋರ್ಟಿಕೋ ಎಲ್ಲ ನೀಟಾಗಿ ತೊಳೆದು ಒರೆಸ್ಕೊಂಡು ಇಟ್ಕೊಂಬಿಟ್ಟೆ ಅವ್ರು ಬರೋಷ್ಟರಲ್ಲಿ ನಾನು ಒಂದು 25 to 30% ಪಾತ್ರೆಗಳನ್ನ ನಾನೇ ತೊಳೆದಿಟ್ಟಿದ್ದೆ ಅಂತಲೇ ಹೇಳ್ಬೋದು ಸೊ ಅವರೊಬ್ಬರನ್ನೇ ಕಾಯ್ಕೊಳ್ಳಲ್ಲ ಗೈಸ್ ನಾನು ಏನೇ ಕಷ್ಟ ಆಗಲಿ ಏನೇ ಇರಲಿ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು ಗೊತ್ತು ಯಾಕಂದರೆ ಕರೆಕ್ಟಾಗಿ 11 ಗಂಟೆ 11:30 ಹಂಗೆ ಮಳೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ ಮಳೆ ಬಂದುಬಿಟ್ರೆ ಕೆಲಸಗಳು ಮಾಡೋಕ್ಕಾಗಲ್ಲ ಇಷ್ಟು ಆಲ್ರೆಡಿ ಮೆಟ್ಲ ಮೇಲೆಲ್ಲ ಫುಲ್ ಇಷ್ಟು ನೀರು ಸೋರ್ಕೊಳ್ಳಿ ಅಂತ ದಬ್ಬಾಕಿದ್ದೀನಿ ಇಷ್ಟೆಲ್ಲ ಕೆಲಸ ಲೇಡಿ ಬರೋಕ್ಕಿಂತ ಮುಂಚೆನೇ ನಾನು ಮುಗಿಸಿದ್ದೆ ಅವ್ರ ಪಿಂಕ್ ಬಾಕ್ಸ್ ಪರವಾಗಿಲ್ಲ ತಗೋಬಾ ಏನು ಕವರ್ ಮಾಡಿಬಿಟ್ಟಿದ್ಯಾ ಶೋ ಗೈಸ್ ನೋಡಿ ಇಷ್ಟು ತೊಳೆದಿದ್ದೀನಿ ಬೆಳಗ್ಗೆಯಿಂದ ಅಲ್ಲಿ ಲಾಸ್ಟಲ್ಲಿ ತೊಗೊಂಡೋಗಿಟ್ಟವಳೆ ಪಾತ್ರೆಗಳ ಅಂಗಡಿ ಬಟ್ಟೆ ಅಂಗಡಿ ಓಪನ್ ಮಾಡೋಣ ಅಂತ ವರ್ಷಕ್ಕೊಂದ್ಸಲಿ ತೆಗೆಯೋದು ಉಜ್ಜೋದು ತಿಕ್ಕೋದು ಇಡೋದು ಮಾಡಲಿಲ್ಲ ಅಂದರೆ ಸಮಾಧಾನ ಆಗಲ್ಲ ಜೊತೆಗೆ ಟಿ ವಿ ಹಾಕೊಂಡು ಕುತ್ಕೊಂಡ್ಬಿಟ್ಟವಳೆ ಬೆಳಗ್ಗೆದ್ದು ಸಾಂಗ್ಸ್ನ ಯಾವುದಕ್ಕೆ ಹಾಕಿಸ್ಕತ್ಯಾ ಬಂದ್ರ ಅವರು ಎಲ್ಲಿ ಟೀ ಇಟ್ಟಿದ್ದೆ ಕುಣಿ
ನಿನ್ ಕೆಲಸ ಕಮ್ಮಿ ಆಯ್ತಲ್ವಾ? ಕೆಲಸ ಕಮ್ಮಿ ಆಯ್ತು ನಿನಗೆ, ಕೆಲಸ ಕಮ್ಮಿ ಆಯ್ತು ನಿನಗೆ, ಅದಕ್ಕೆ ಹಿಂಗೆ ಕುಣಿತಾ ಇದೆಯಾ. ಹಾಲು ಕುಡ್ದಿಲ್ಲ ಬೆಳಗ್ಗೆಯಿಂದ, ಟೈಮ್ 8 ಗಂಟೆ. ಅಮ್ಮ ತೊಳೆದು ಅದಕ್ಕೆ ಹಾಕ್ತಾ ಇದ್ದೀರಾ? ಹ್ಞೂ, ಅದಕ್ಕೆ ಹಾಕ್ಬಿಟ್ಟು ಕರೀರಿ ಅವಳ. ಹಾಂ, ಒಂಚೂರು ಬೇಗ ಅಮ್ಮ, ಕೆಳಗೂ ಕೆಲಸ ಆಯ್ತಂತೆ. ಇನ್ನು ಇಷ್ಟು ನಾನು ಸ್ವಲ್ಪ ತೊಳೆದಿದ್ದೀನಿ ಬೆಳಗ್ಗೆಯಿಂದ, ಅಷ್ಟು ಅಂದರೆ ಡೈಲಿ ಯೂಸದೆಲ್ಲ ಇನ್ನೊಂದು ದಿನ ತೊಳ್ಕೊತೀನಿ. ಇವಾಗೆಲ್ಲ ಬರೀ ಮೇಲ್ಗಡೆದು ಮಾತ್ರ. ಜೊತೆಗೆ ಟೀ ಬೇಕಾ? ಟೀ, ಮಸಾಲೆ ಚಾಯ್, ಶುಂಠಿ ಚಾಯ್. ಮಳೆ ಗಾಯ್ಸ್, ಈ ಮಳೆನೇ ಬೇಜಾರು. ಅಯ್ಯೋ ನೋಡಿ ಕ್ಯಾಮ್ರಾ ಹೆಂಗಾಗೋಯ್ತು ಬೆಂಕಿ ಹಬೆಗೆ. ಟೀ ಕೊಡು ಬಬ್ಬು. ಟೈಮ್ ಆಯ್ತಲ್ಲ, ಅವ್ರು ತೊಳಿತಾವ್ರೆ. ಇಡೀ ಟಿವಿ ನೋಡ್ತಾ ಇದ್ದೀನಿ. ಟಿವಿ ನೋಡು ಅಂದ ನೀನು ಕೆಲಸ ಇಟ್ಕೊಂಡು. ಅವ್ರಿಗೆ ಅಮ್ಮ ಉಳ್ಮಮ್ಮ ಕುಡ್ದ್ಬಿಟ್ಟು ತೊಳೆಯಿರಿ ಅಮ್ಮ, ಕುಡ್ಕೊಳ್ಳಿ. ಅವ್ರಿಗೆ ತೊಳೆದಿಟ್ಟವ್ರು ನೋಡಿ, ಎತ್ಕೊ ಬಾ ನಿಧಾನಕ್ಕೆ. ಮೆತ್ಗೆ ಅವಳು ಟಿವಿ ಹಾಕ ಕೂತವಳೆ. ಸೈಡ್ ತಳ್ಳದ ಫಸ್ಟು ಎಡಗಿಯ ವಾಷಿಂಗ್ ಮಿಷಿನ್. ಅಡುಗೆ ಮನೆ ಒಂದು ಕ್ಲೀನ್ ಆದರೆ ಹೆಣ್ಮಕ್ಳಿಗೆ ಅರ್ಧ ಕೆಲಸ ಮುಗ್ದಂಗೆ ನೋಡಿ ಗೈಸ್. ಎಲ್ಲಾನು ಕ್ಲೀನ್ ಮಾಡಬೇಕು. ತಿಂಡಿ ಏನು ಮಾಡಿಲ್ಲ, ಬಿಕಾಸ್ ಕೆಳಗಡೆನೇ ರವೆ ಇಡ್ಲಿ, ಉದ್ದಿನ ವಡೆ ಅದೇ ತಿಂದ್ರೆ ಆಯಿತು ಅಂತ ಎಲ್ಲ ತಂದಿಟ್ಕೊಂಡಿದ್ದೀನಿ. ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ನೋಡಿ. ಅಡುಗೆ ಮನೆ ಒಂದೊಂದು ರ್ಯಾಕ್ಗಳು ಎಲ್ಲ ತೆಗೆದು ವಾರ ಕ್ಲೀನ್ ಮಾಡಿದ್ರು ಇಷ್ಟು ಗಲೀಜು ಆಗುತ್ತೆ. ಮಕ್ಕಳಿಗೆ ಏನು ಮಾಡೋಕ್ಕಾಗಲ್ಲ, ಮಾಡಬೇಕು. ಒಂಚೂರು ಟೀ ಕೆನೆಗಟ್ತಾ ಇದೆ. ಹೋಗೋ ಅವ್ರ ಕೆನೆ ಗಟ್ಬಿಟ್ಟಿದೆ. ಟೀ ಕುಡಿದು ಕೆಲಸನ ಮುಂದುವರಿಸ್ತೀನಿ. ಸ್ವಲ್ಪ ಬಿಸಿಲು ಬಂದುಬಿಟ್ಟಿದ್ರೆ 1 ಅವರ್ ಚೆನ್ನಾಗಿರ್ತದೆ. ಸಖತ್ತಾಗಿದೆ ಮಸಾಲ ಚಾಯ್. ಕೆನೆ ಕಟ್ಬಿಟ್ಟಿದೆ. ಕೆನೆ ಕಟ್ಟಿದ್ರೆ ಟೀ ಚೆನ್ನಾಗಾಗಿದೆ ಅಂತ ಅರ್ಥ, ಗೊತ್ತಾ ಈ ಟಿಪ್ ನಿಮಗೆ? ಚಳಿ ಜ್ವರ ಬಂದುಬಿಡುತ್ತೆ ಕೆಲಸಗಳು ನೆನೆಸ್ಕೊಂಡ್ಬಿಟ್ರೆ. ಈ ಸೌಂಡ್ ಮಾತ್ರ ಇವಳದು ಕಮ್ಮಿ ಆಗ್ತಾಯಿದೆ. ಟಿ ವಿ ಸೌಂಡ್ ಕೊಟ್ಟಿಟ್ಟಿದ್ದಲ್ಲ 3 ಗಾಡಿ. ಹೋಗು ಚಾರು, ಬೇಗ ಟೈಮ್ ಇಲ್ಲ. ನಿಧಾನಕ್ಕೆ ಓಡಾಡು, ಜಾರ್ ಬೀಳ್ತೀಯ ಹೇಳಿದ್ದೀನಿ. ನಿಧಾನಕ್ಕೆ ಓಡಾಡು, ಚಿಕ್ಕಕ್ಕೆ ಹಾಕು ಆಯ್ತಾ? ಫುಲ್ಲು 3 ಗಾಡಿ ಒಡ್ಬೇಡ. ಇಷ್ಟು ಫುಲ್ಲು ಆಗಿದೆ ನೋಡಿ. ಮೋಡ ನೋಡಿ ಹೆಂಗಿದೆ, ಮೋಡ ಬಿಸಿಲೇ ಇಲ್ಲ ಗೈಸ್. ಈ ಬಟ್ಟೆ ಕೆಲಸ, ಪಾತ್ರೆ ಕೆಲಸ ಮಾಡುವಾಗ ಫಟಫಟ ಅಂತ ಬಿಸಿಲಿದ್ರೆ ಚಂದ. ಕಡಲೆ ತಿಂದು ಕೈ ತೊಳೆದಂಗೆ ಕೆಲಸ ಬೇಕಾಗುತ್ತೆ, ನಿಜ ಅಲ್ವಾ? ಸೊ ನಾನು ಡೈಲಿ ಯೂಸ್ ವೆಸಲ್ಸ್ನ ಯಾವುದೂ ತೆಗೆದಿಲ್ಲ. ಬೇಡ ಅಂದರೆ ಮೀನ್ಸ್ ಬೇಡ ಎಕ್ಸ್ಟ್ರಾ ಪಾತ್ರೆಗಳು ಕಟ್ಟಿಟ್ಟಿರ್ತೀವಲ್ಲ, ಮೂಟೆ ಕಟ್ಟಿಟ್ಟಿರ್ತೀವಲ್ಲ, ಆ ಥರ ಮೂಟೆಗಳ ಪಾತ್ರೆಗಳು ಮಾತ್ರ ಇವತ್ತು ಉಮ್ಮಮ್ಮ ಅಂತ ಬರ್ತಾರೆ. ಪ್ರತಿ ಸಲ ಅವರೇ ನಂಗೆ ತೊಳ್ಕೊಡೋದು. ಚೆನ್ನಾಗಿ ತೊಳ್ಕೊಡ್ತಾರೆ, ಫಾಸ್ಟಾಗಿ ತೊಳ್ಕೊಡ್ತಾರೆ, ನೀಟಾಗಿ ತೊಳ್ಕೊಡ್ತಾರೆ. ತೊಳ್ಕೊಡೋದ್ರ ಜೊತೆಗೆ ಲಾಸ್ಟಿಗೆ ಎಲ್ಲನೂ ಒರೆಸಿ ಸೆಕ್ರಿಗೇಟ್ ಮಾಡಿ ಯಾವ್ಯಾವ ಜಾಗದಲ್ಲಿ ಇಡಬೇಕು ಅಂತೆಲ್ಲ ಹಾಕಿ ಕೊಡ್ತಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ. ಅವ್ರು ಬಂದಿದ್ದಾರೆ ಅಂತ ಅವರಿಗೇ ಫುಲ್ ಕೆಲಸ ಕೊಡೋದಿಲ್ಲ. ಹಬ್ಬಕ್ಕೆ ಅವ್ರಿಗೆ ಸೀರೆ ಕೂಡ ಕೊಡ್ತೀನಿ. ಜೊತೆಗೆ 100 ರೂಪಾಯಿ ಸತೀಶು ದುಡ್ಡು ಕೊಡ್ತಾರೆ. ಅವರು ಡೈಲಿ ಪೇಮೆಂಟ್ 600 ಅವ್ರಿಗೆ. ಅದ್ರ ಜೊತೆ ನಾನು ಒಂದು 100-200 ಕೊಡೋಣ ಅಂತ ಹೇಳಿ ಪ್ರತಿ ಸಲ ಕೊಡ್ತೀನಿ. ಸೊ ಹೀಗೆ ಕೆಲಸಗಳನ್ನೆಲ್ಲ ಮಾಡ್ಕೋತಾ ಇದ್ದೆ. ಸೊ ಕೆಲಸ ಮಾಡ್ಕೊಳ್ಳೋದ್ರ ಜೊತೆಗೆ ಇವಳ್ದಂತೂ ಅವನು ವಿಕ್ಕಿರಲಿಲ್ಲ, ಟ್ಯೂಷನಿಗೆ ಹೋಗಿದ್ದ. ನಾನೊಬ್ಬಳೇ ಮಾಡಬೇಕಾ ಗೊತ್ತಲ್ಲ ಮಕ್ಕಳದು. ಸ್ಟಾರ್ಟಿಂಗು ತುಂಬ ಎನರ್ಜೆಟಿಕ್ ಆಗಿ ಎಂತೋಸಿಯಾಸಮ್ ಆಗಿ ಕೆಲಸ ಮಾಡ್ಲಿಕ್ಕೆ ಬರ್ತಾರೆ. ಆಮೇಲೆ ಅಮ್ಮ ಆಯ್ತಾ ಸಾಕಾ ಇನ್ನೂ ಇದೆಯಾ ಅಂತ ರಾಗ ತೆಗಿತಾರೆ. ಸೊ ಹೀಗೆ ಅಡುಗೆ ಮನೆ ಫಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಜೊತೆಗೆ ಉಮ್ಮಮ್ಮ ಕೂಡ ನನ್ನ ಆಗಲೇ ಹೇಳ್ದಾಗೆ ಇವಳಂತೂ ಎಲ್ಲ ನೀರು ಸಮೇತ ತೊಗೊಂಬಂದು ಹಾಕ್ಬಿಟ್ಟಿದ್ಲು. ಈ ನೀರೆಲ್ಲ ಕೆಳಗಡೆ ಹೊಟ್ಟೋಗ್ಬಿಡತ್ತೆ ಪೈಪಿಂದ, ಮೆಟ್ಲು ಮೇಲೆಲ್ಲ ಹೊಟ್ಟೋಗ್ಬಿಡತ್ತೆ. ಬಾಡಿಗೆ ಮನೆಯವರು ಸದ್ಯ ಈ ಹಾಲಿಡೇಸ್ಗೆ ಊರಿಗೆ ಹೋಗಿದ್ರು. ಅವರಿಗೆ ನನಗೆ ಯಾರಿಗೇ ಆದರೂ ಅಷ್ಟೇ ಪ್ರಾಬ್ಲಮ್ ಕೊಡೋಕ್ಕೆ ನಂಗೆ ಇಷ್ಟ ಆಗೋದಿಲ್ಲ. ಹತ್ತದು ಇಳಿಯೋದೆಲ್ಲ ಮಾಡ್ತಿರ್ತಾರೆ. ಬಟ್ ಇವತ್ತೊಂದು ಸ್ವಲ್ಪ ಫ್ರೀ ಆಗಿತ್ತು ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಮೆಟ್ಲ ಮೇಲೆ ಎಲ್ಲ ಜೋಡಿಸ್ಬಿಟ್ಟಿದ್ದೆ. ಭಾನುವಾರ ಅವರು ಶನಿವಾರ ಭಾನುವಾರ ಊರಿಗೆ ಹೋಗ್ತಿದ್ರು, ರಜಾ ಅಲ್ವಾ. ಸೊ ಹಾಗಾಗಿ
ಹಾಗಾಗಿ ಅವ್ರು ಇರಲಿಲ್ಲ. ಹಾಗಾಗಿ ಸ್ವಲ್ಪ ನನಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಜಾಗ ಸಿಕ್ತು ಅಂತಲೇ ಹೇಳ್ಬೋದು. ಟೆರೆಸ್ ಮೇಲೆ ಹೋಗಿ ಎಲ್ಲ ಅಲ್ಲೇ ತೊಳೆದು ಒಣಗಿಸ್ಕೊಂಡು ಒರೆಸ್ಕೊಂಡು ತೊಗೊಬರ್ಬೋದು. ಬಟ್ 3 ಫ್ಲೋರ್ ಹತ್ತಬೇಕು ಇಳಿಬೇಕು, ಪಾತ್ರೆ ತೊಗೊಂಡು ಹತ್ತಬೇಕು, ಪಾತ್ರೆ ತೊಗೊಂಡು ಇಳಿಬೇಕು, ಇದು ತುಂಬ ರಿಸ್ಕ್ ಆಗುತ್ತೆ. ಹತ್ತೋದು ಇಳಿಯೋದು ಟೈಮ್ನ ಕನ್ಸ್ಯೂಮ್ ಮಾಡಿಕೊಂಡು ಮನೆ ಹಿಂದೆಗಡೆ ತೊಳ್ಕೊಂಡು ಪ್ಯಾಸೇಜಿಂದ ತೊಗೊಂಬಂದು ಈ ರೀತಿ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ ಹೀಗೆ ಮಾಡ್ಕೊಳ್ಳೋದು. ನಾನು ಈ ಕಡೆ ಅಡುಗೆ ಮನೆ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಸೊ ಇಷ್ಟು ಕಸ ಸಿಕ್ತು, 1 ಕವರಷ್ಟು ಕಸ ಸಿಕ್ತು. ಅನ್ವಾಂಟೆಡ್ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ವೆಸಲ್ಸ್ ಎಲ್ಲ ಅದ್ರ ಜಾಗಕ್ಕೆ ಅದನ್ನೆಲ್ಲ ಡಬ್ಬಗಳೆಲ್ಲ ತೊಳೆದಿದ್ದೆ ಅಲ್ವಾ, ಅದೆಲ್ಲ ಸ್ವಲ್ಪ ಒರೆಸ್ಬೇಕಾಗಿತ್ತು. ಹಾಗಾಗಿ ಬೇಡದಿರೋದೆಲ್ಲ ತೆಗೆದು ಬೇಕಾಗಿರೋದು ಮಾತ್ರ ಇಟ್ಕೊಂಡು ಅಂದ್ಕೊಂಡಿದ್ದು ಈ ಸಲ ದಿನಸಿ ಏನೂ ಇಟ್ಕೋಬಾರ್ದು, ಹಬ್ಬ ಮುಗಿಯೋ ತನಕ ಯಾವುದೇ ದಿನಸಿ ಸ್ಟೋರ್ ಮಾಡ್ಕೋಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದರೆ ಆ ಡಬ್ಬಗಳೆಲ್ಲ ಮತ್ತೆ ತೆಗಿಬೇಕು, ಮತ್ತೆ ತೊಳಿಬೇಕು, ಮತ್ತು ಈ ರೀತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಹಬ್ಬ ಎಲ್ಲ ಮುಗಿಲಿ ಆಮೇಲೆಲ್ಲ ದಿನಸಿ ಸ್ಟೋರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಸೊ ಈಗ ಅಮ್ಮಮ್ಮ ಕೂಡ ಎಲ್ಲ ನೀಟಾಗಿ ಒರೆಸಿ ಕೊಡ್ತಾ ಇದ್ದಾರೆ. ಡ್ರೈ ಬಟ್ಟೆಗಳು ತೊಗೊಂಡು ಚೆನ್ನಾಗೆಲ್ಲ ಒರೆಸಿ ಕೊಡ್ತಾ ಇದ್ದಾರೆ. ಸೊ ತುಂಬ ಗಾಳಿ ಇತ್ತು ಗೈಸ್. ಎಷ್ಟು ಗಾಳಿ ಅಂದರೆ ಆಷಾಢದಲ್ಲಿ ಹೇಳಬೇಕು ಅಂದರೆ ಇಷ್ಟು ಗಾಳಿ ಇರಲೇ ಇಲ್ಲ. ಈ ಶ್ರಾವಣದಲ್ಲಿ ಇಷ್ಟೊಂದು ಗಾಳಿ ಇದೆ. ಹೀಗೆ ಮಾತಾಡಿಕೊಂಡು ನ್ಯಾಚುರಲ್ ಆಗಿರಲಿ ಅಂತ ವಿಡಿಯೋ ಮಾಡಿದರೆ ಎಲ್ಲದರಲ್ಲೂ ದರ್ಶನ್ ಸಾಂಗ್ಸ್ ಆ್ಯಡ್ ಆನ್ ಆಗಿದೆ. ಅದು ನಾನು ಹಾಗೆ ಅಪ್ಲೋಡ್ ಮಾಡಿದ್ರೆ ಕಾಪಿರೈಟ್ ಕ್ಲೇಮ್ ಆಗುತ್ತೆ ಯೂಟ್ಯೂಬಿಂದ. ಸೊ ಆ ಥರದ್ದು ನಂಗೆ ತೊಗೊಳಕ್ಕೆ ಸ್ಟ್ರೇಕರ್ ಇಷ್ಟ ಆಗಲ್ಲ. ಹಾಗಾಗಿ ಓನ್ ವಾಯ್ಸ್ನೆಲ್ಲ ಕಟ್ ಮಾಡಿ ನನ್ನ ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಈ ಎಡಿಟ್ ಮಾಡೋದು ಇದೆಲ್ಲ ದೊಡ್ಡ ತಲೆನೋವು. ನ್ಯಾಚುರಲ್ಲಾಗಿ ಮಾತಾಡಿಕೊಂಡು ನ್ಯಾಚುರಲ್ಲಾಗಿ ಅಪ್ಲೋಡ್ ಮಾಡೋದು ತುಂಬ ಈಸಿ. ಬಟ್ ಆ ವಾಯ್ಸ್ ಓವರ್ನೆಲ್ಲ ಕಟ್ ಮಾಡಿ ಯಾವ್ಯಾವ ಪ್ಲೇಸ್ಗೆ ಯಾವ್ಯಾವುದು ಆ್ಯಡ್ ಆನ್ ಮಾಡಬೇಕು, ಇದೇ ರಿಸ್ಕಿನ ಕೆಲಸ. ಅಂದರೆ ತುಂಬ ಪೇಷನ್ಸ್ ಬೇಕು. ಇದ್ರ ಮಧ್ಯೆ ಈ ಮಕ್ಕಳು ಡಿಸ್ಟ್ರಾಕ್ಷನ್ಸು, ಆ ಕಡೆ ಈ ಕಡೆ ಅದು ಇದು ಈ ಥರದ್ದೆಲ್ಲ ಇರುತ್ತೆ. ತಲೆನೋವು ಗೈಸ್, ಅಂದ್ಕೊಂಡಷ್ಟು ಯಾವುದು ಈಸಿ ಇಲ್ಲ, ಎಲ್ಲದಕ್ಕೂ ಕಷ್ಟಪಡಲೇಬೇಕು. ಜೊತೆಗೆ ನಾನು ಕೂಡ ಸೋಪ್ ಆಯಿಲ್ ಈ ಥರದ್ದೆಲ್ಲ ಹಾಕ್ಕೊಂಡು ಟೈಲ್ಸ್ ಎಲ್ಲ ಫಸ್ಟು ಉಜ್ಕೊಂಬಿಟ್ಟು ಆಮೇಲಿಂದ ಎಲ್ಲ ಒರೆಸ್ಕೊತಾ ಇದ್ದೀನಿ. ಎಷ್ಟೇ ಕ್ಲೀನ್ ಮಾಡಿದ್ರೂ ನಮ್ಮ ಮನೇಲಿ ಗಲೀಜಾಗೇ ಆಗುತ್ತೆ. ಸೊ ಮನೆ ಗಲೀಜಾಗುತ್ತೆ ಅಂದ್ಬಿಟ್ಟು ನಾವು ಹಾಗೆ ಇರೋಕ್ಕಾಗಲ್ಲ. ಗಲೀಜಾಗಿದ್ದನ್ನು ಮತ್ತೆ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳೋದೆ ನಮ್ಮ ಗೃಹಿಣಿ ಹೆಣ್ಮಕ್ಳ ಕೆಲಸ, ಕರ್ತವ್ಯ ಅಲ್ವಾ. ಸೊ ನಿಮ್ಮದೆಲ್ಲ ಕೆಲಸ ಮುಗೀತಾ ನಂಗೆ ಕಮೆಂಟಲ್ಲಿ ಹೇಳಿ. ನೀವೆಲ್ಲ ಕ್ಲೀನ್ ಆಯಿತಾ, ನಿಮ್ಮದು ಡೀಪ್ ಕ್ಲೀನ್ ಮುಗೀತಾ ಕಮೆಂಟಲ್ಲಿ ಹೇಳಿ. ಸೊ ಹಿಂದಿನ ವ್ಲಾಗಲ್ಲಿ ಸುಮಾರು ನಂಗೆ ಕಮೆಂಟ್ಸ್ ಬಂದಿತ್ತು, ಅಷ್ಟೊತ್ತಿಗೆ ಯಾಕೆ ಹೋಗ್ತೀರಾ, ನೀವು ಲೇಟಾಗಿ ಹೋಗ್ಬೋದಲ್ವಾ, ಅಷ್ಟು ಬೇಗ ಯಾಕೆ ಎದ್ದೇಳ್ತೀರಾ ಅಂತ ಕಾಮನ್ ಡೌಟ್ನ ನನಗೆ ಕಮೆಂಟಲ್ಲಿ ಕೇಳಿದರೆ ನಾನು ಪ್ರತಿ ಸಲ ಹೇಳಿದ್ದೀನಿ, ನಮ್ಮ ಮನೆ ಕೆಲಸ ನಾನೇ ಮಾಡ್ಕೊಳ್ಳೋದ್ರಿಂದ ನನಗೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗೋದಿಲ್ಲ. ಸೊ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು ಅಂದರೆ ನಾನು ಅರ್ಲಿ ಮಾರ್ನಿಂಗ್ ಬೇಗ ಎದ್ದೇಳಬೇಕು. ಬೇಗ ಎದ್ದರೆ ಬೇಗ ಕೆಲಸಗಳಾಗುತ್ತೆ. ಸೊ ಬೇಗ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದರೆ ಅವನಿನ್ನ ಸ್ನಾನ ಮಾಡಿಸಿ ಟ್ಯೂಷನಿಗೆ ಕಳಿಸಿ ಅವ್ನು ಬರೋ ಅಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ವಾರ ಪೂಜೆ ಮಾಡಿ ರೆಗ್ಯುಲರಾಗಿ ಕೆಲಸ ಇದ್ದೇ ಇರುತ್ತೆ ಗೈಸ್. ಕೆಲಸ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಕೊಡ್ತೀನಿ ತಗೊಳ್ಳಿ ಸೀರೆ. ಬಾ ಎತ್ಕೋಗಿವೆಲ್ಲ ಇನ್ನೆಲ್ಲಾಗಿ ತೊಳೆದು ಒರೆಸಿ ಎಲ್ಲ ಮತ್ತೆ ಪ್ಯಾಕಿಂಗ್ ಶುರು. ಪ್ಯಾಕಿಂಗ್ ಶಿಫ್ಟಿಂಗ್ ಶುರು. ಇದೇ ಕೆಲಸ ವರ್ಷದಲ್ಲಿ, ಇದೇ ಕೆಲಸ ಆಗುತ್ತೆ. ಬೇರೆ ಸ್ಪೆಷಲ್ ಕೆಲಸ ಇರಲ್ಲ. ಆದರೂ ತೊಳೆದಿಲ್ಲ ಅಂದರೆ ಸಮಾಧಾನ ಇರೋದಿಲ್ಲ. ತೊಳಿಬೇಕು, ಮಾಡಬೇಕು, ಮಟ್ಟಬೇಕು. ಇದಕ್ಕೆ ಹಬ್ಬ ಉಜ್ಜಿ ತಿಕ್ಕಿ ಅನ್ನೋದು. ಈ ಸಲ ಬೇಗ ಮುಗಿಸಿದ್ದೀವಿ. ಕೈ ಪೈ ಎಲ್ಲ ಕುಯ್ಕೊಂಡು ಕಿತ್ತಾಕೊಂಡು. ಇಲ್ಲಿ ನೋಡಿ ಗೈಸ್, 1 2 ಗಾಯಗಳು ಎಣಿಸ್ಬಾರ್ದಂತೆ, ಜಾಸ್ತಿ ಆಗುತ್ತಂತೆ. ಬಟ್ ನೋಡಿ ಗೈಸ್, ಇಲ್ಲಿ ಕಾಲಲ್ಲಿ ತೊಳಿತಿದ್ದ. ಅದಿರಲಿ, ಇದು ನೋಡಿ, ಇದು ಮೊಸಳೆ ಬಾಯಿ ಬಿಟ್ಟಂಗೆ ಬಿಟ್ಬಿಟ್ಟಿದೆ. ಇದು ಮೊಸಳೆ ಬಾಯಿ ಇಷ್ಟು. ಎಲ್ಲಿ ನೋಡಿ, ಇಲ್ಲಿ ದೇವದಲ್ಲಿ ಕೆಲಸ ಮಾಡಿ ಹಬ್ಬ ಉಜ್ಜಿ ತಿಕ್ಕಿ. ಅದಕ್ಕೆ ನೇಲ್ಸ್ ಬೆಳೆಯಲ್ಲ. ಏನಕ್ಕೆ ನೇಲ್ಸ್ ಬೆಳೆಯಲ್ಲ? ಬಾವಿಕೆ. ಫೈನಲಿ ಕೈ ಪೈ ಎಲ್ಲ ಕುಯ್ಕೊಂಡು ತೂತ ಮಾಡ್ಕೊಂಡು ಮತ್ತೆ ಮೂಟೆಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಮುಗೀತು ಅಡುಗೆ ಮನೆ ಸವಸ ಸಾಕು. ಅಡುಗೆ ಮನೆ ಕೆಲಸ ಅರ್ಧ ಮುಗೀತು ಅಷ್ಟೆ. ಶಪ್ಪ ಸುಸ್ತಾಗೋಯ್ತು ಗೈಸ್, ಸುಸ್ತಾಗೋಯ್ತು. ಬೇಡ ಹೇಳ್ತಿದ್ದೀರಿ, ಬೇಡ. ಎಲ್ಲ ಕೆಳಗೆ ಸುಟ್ಟದು. ಓ ಏಣಿ.
ಫೈನಲಿ ಅಪ್ಪ ಎಲ್ಲ ತುರ್ಕಿ ಜೋಡಿಸಿ ಮೂಟೆಗಳೆಲ್ಲ ಶಿಫ್ಟ್ ಮಾಡಿ ಆಯಿತು, ಮುಗೀತು. ಜಾಗನೇ ಇಲ್ಲ ಗೈಸ್, ಅಡುಗೆ ಫುಲ್ ಆಗ್ಬಿಟ್ಟಿದೆ ಎಲ್ಲ. ಹಾಂ ನಿನ್ನೆ ತೋರಿಸ್ಲಿ, ನಡಿ ಎಲ್ಲ ಕೆಲಸ ಮುಗಿಸಿ ಮನೆ ಕಸ ಗುಡಿಸಿ ಮನೆ ಒರೆಸಿ ನಾ ಫ್ರೆಶ್ ಅಪ್ ಆಗಿ ಬಟ್ಟೆ ಎಲ್ಲ ವಾಶ್ ಮಾಡಿ ನನಗೆ ಇಡ್ಲಿ ಒಳಗೆ ಹೋಗಲಿಲ್ಲ, ಆರೋಗ್ಬಿಟ್ಟಿತ್ತು. ಪಲಾವ್ ತಿನ್ನೋಣ ಅಂತ, ಚಳಿಗೆ ಬಿಸಿ ಬಿಸಿ ಪಲಾವ್ ತಿನ್ನೋಣ ಅಂತ ಕೆಳಗಡೆ ಬಂದೆ. ಸೊ ಎದುಗೂ ತಿನ್ನಿಸ್ತಾ ಇದ್ದೀನಿ, ಅವನು ಖಾರ ಖಾರ ಅಂತ ಇದ್ದಾನೆ, ಮೊಬೈಲ್ ಬೇಕಂತ ಅವನಿಗೆ. ಸೊ ಕೆಳಗಡೆ ಫುಲ್ ಕೆಲಸ ಇತ್ತು, ಸತೀಶ್ ಎಲ್ಲ ಫುಲ್ ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ರು. ನಾನು ಎದುಗೂ ತಿನ್ನಿಸ್ಕೊಂಡು ನಾನು ಕೂಡ ತಿಂತಾ ಇದ್ದೀನಿ. ನನಗೆ ಇಡ್ಲಿ ಸೇರಲಿಲ್ಲ, ಆರೋಗ್ಬಿಟ್ಟಿತ್ತು. ಮೇಲೆಲ್ಲ ನೀನು ಬ್ಯಾಡ್ ಬಾಯ್. ಚಪಾತಿ ತಿಂದ, ಸ್ವಲ್ಪ ಪಲಾವ್ ತಿನ್ನು ಬಾ, ಒಂಚೂರು ತಿನ್ನು. ಕೊಡ್ತೀನಿ ತಿನ್ನು, ಪಪ್ಪಿ ಕೊಡು ಪಪ್ಪಿ. ಕೆಲಸ ಮಾಡಿಸ್ಕೊಳ್ಳಗಂಟ ಅಷ್ಟೇ ನೀವು ಅಕ್ಕ 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 ಅಂತ, ಕೆಲಸ ಆದ್ಮೇಲೆ ನೀವ್ ಯಾರೋ ನಾನು ಯಾರೋ. ಹೇಳು ನೀ ಬಿರ್ಬಿರ್ನೆ ಒಳಗೆ ಚಾಕಿಲ್ಲ. ಬೆಳಗ್ಗೆಯಿಂದ ನಾನು ಕೆಲಸ ಮಾಡಿದ್ದೀನಿ ಕಣ, 3 ಗಂಟೆಯಿಂದ ಎದ್ದು ಏನು ಕೂತಿರ್ಲಿಲ್ಲ. ಇಲ್ಲಿ ದುಡ್ಡು ಕೊಟ್ರೆ ನೀವು ಜಾಬ್ಗೆ ಹಾಕೊಂಡು ಹೋಗ್ತೀರ, ನನಗೆ ಕೊಡ್ತೀರಾ? ಇಲ್ಲ, ನೀನು ಕೊಡ್ದಾನೆ ರೋಡ್ ಚಲ್ ಬಿಡ್ತಾರೆ. ಸಂಜೆ 100 ರೂಪಾಯಿ ಕಮ್ಮಿ ಕೊಟ್ರೆ ಇದೆ ಅಣ್ಣ ಅಂತ ಅಲ್ಲಿ ಬಿಟ್ಕೊಂಡು ನಿಂತ್ಕತೀಯ. ನಾವು ಗೈತಾ ಇಲ್ವಾ? ನಾವು ಕೂತಿದೀವ, ಮಲಗಿಸಿದೀರ ನಮ್ಮ ಸುಪ್ಪತ್ತೆ ಮೇಲೆ. ನನ್ನಂಗೆ ಮಾಡ್ಕೊಡ್ಲಿ ತಗೋ, ಯಾವಳುವೆ ತೋರ್ಸದ್ ಯಾವಳು ನನ್ನಂಗೆ ಮಾಡ್ಕೊಡೋದ್ನ. ಮಾತಾಡಕ್ಕೆ ನಿನ್ಗೆ ಮೀಟ್ರಿ ಇಲ್ಲ ಮತ್ ಮಾತಾಡಕ್ಕೆ. ಇದು ಹೋಳಿಗೆ ಚಾಕ್ ಅಲ್ಲ ರಾಜ, ಕೈ ಸುಡ್ತದೆ. ಹೋಳಿಗೆ ಚಾಕ್ ಕೊಡು, ಇದು ಹೋಳಿಗೆ ಚಾಕ್ ಅಲ್ಲ ಕಾವು. ಇದು ಕೈ ಸುಟ್ಟೋಯ್ತು ನಂದು, ಬೆಳಗ್ಗೆಯಿಂದ ನೀರಲ್ಲ ಐತೆ. ಹೋಳಿಗೆ ಚಾಕ್ ಕೊಡು, ಕಾವೈತೆ ಕಿಂಗಂಗ್ ಹೋಳಿಗೆ ಚಾಕ್ ಕೊಡು. ಕಪಿಗಳು ತಂದು ಮಾತಾಡೋದ ಕರೆಕ್ಟ್ ಮಾತಾಡಿ, ಬೈತಾ ಇಲ್ಲ, ಬೈಯದೇ ಬೇರೆ ಭಾಷೆ. ಕಪಿಗಳು ಅಂದ್ರೆ ಮಂಕಿಯಿಂದಾನೇ ಮಾನವ, ಅದು ಗೊತ್ತಿದ್ರಿ ಇನ್ನೇನಕ್ಕೆ ನಿನಗೆ? ಇಲ್ಲದೆ ಇದ್ರೆ ಲಂಡನ್ನು ಬೈಯೋದು ಬೇರೆ ಭಾಷೆ, ಸಂಸ್ಕೃತ. ಯಾವ ದೇಶದಲ್ಲಿ? ಹಾಂಗ್ಕಾಂಗ್. ಅವನ ಹೆಸರು ಕಿಂಗ್ಕಾಂಗ್ ಅಂತ, ಹಾಂಗ್ಕಾಂಗ್ ಅಲ್ಲಿರುವ. ಅವನ ಹೆಸರು ಕಿಂಗ್ಕಾಂಗ್. ಕಿಂಗ್ಕಾಂಗ್ ಅಂದ್ರೆ ಏನು ಅದು ಗೊತ್ತಾ ನಿಂಗೆ? ಅವನಿಗೆ ಮಾನವ, ಮಂಗನಿಂದ ಮಾನವ ಕಣ. ಅದು ನೀನೇ, ನೀನೇ ಮಂಗ ಕಣ, ಮಂಗ. ನನಗೆ ಕೈ ತೋರಿಸ್ತೀಯ? ಜನರೇ ಜನರೇ ಮುಂದೆ ಕೇಳಿ ಜನರೇ. ಇವನು ಕಿಂಗ್ಕಾಂಗ್ ಮಾನವ ಜನರೇ, ಇವನ ಹೆಸರೇ ಕಿಂಗ್ಕಾಂಗ್ ಜನರೇ. ಜನರೇ ಜನರೇ ಇಲ್ಲಿ ನೋಡಿ, ಕೆಲಸ ಮಾಡಿಸ್ಕೊಳಗಂಟ ಅಕ್ಕ ಅಕ್ಕ. ರಾತ್ರಿ ಒಂದು ಮಾತ್ರೆ ತಂದ್ಕೊಡು ಅಂದ್ರೆ ಮುಸುಡಿ ಹಾಳಾಗ ಒಂದು ಮಾತ್ರೆ ತಂದ್ಕೊಡ್ಲಿಲ್ಲ, ತಲೆನೋವು ಮಾತ್ರೆ. ಒಂದು ಯೋಗ್ಯತೆಗೆ ಒಂದು ಮಾತ್ರೆ. ಅಕ್ಕ 50 ಕೊಡು, ಅಕ್ಕ 100 ಕೊಡು, ಇದು ಹೇಳ್ತೀನಿ ಕಿಂಗ್ಕಾಂಗ್. ಇದ್ದು ಈಗ ಮಾತಾಡೋ. 50 ರೂಪಾಯಿ ಇಸ್ಕೊಂಡು ಫ್ರೆಂಡ್ಸ್ 3 ದಿನ ಆಯ್ತು. ಈಗ ಬಡ್ಡಿ ಸೇರಿಸಿ 150 ಕೊಡ್ಬೇಕು. ನೋಡಿ ಮೇಡಮ್, ನೋಡಿ ಸರ್, ಜನಗಳೇ ನನಗೇನು ಗಿಡದಲ್ಲಿ ಬಿಡ್ತದ ಕೇಳಿ ಫ್ರೆಂಡ್ಸ್. ನನಗೇನು ಗಿಡದಲ್ಲಿ ಬಿಡಲ್ಲ ಫ್ರೆಂಡ್ಸ್, ನನಗೂ ಯಾರು ಕೊಡಲ್ಲ. ಇವರು ಸಂಬಳ ತಗೊಳ್ಳೋರು. ಇವರು ಏನೇ ನೀನೇ ಬಾ, ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ. ಅದೇನೋ ಇವಳದೊಂದು ನನಗೆ ನನಗೆ ಯಾರು ಬಿಟ್ಟಿ ಕೊಡಲ್ಲ ಫ್ರೆಂಡ್ಸ್. ನಾನು ಕೆಲಸ ಮಾಡಿದ್ರೆ ದುಡ್ಡು ಯಾರು ಕೊಡಲ್ಲ, ಎಲ್ಲ ಜಾಬ್ಗೆ ಹಾಕೊಂಡು ಹೋಗ್ತಾರೆ. ಅದೇನು ಕೇಳೋಳು ಕಷ್ಟ. ಮಳೆ ಬತ್ತಾಯ್ತಾ? ಮಳೆ ಬತ್ತೈತೇನೆ? ಹೋಗಪ್ಪ ಬಿಸಿ ಆಯ್ತು, ಹೋಗು ಜಾಣ, ಅಳ್ಬಾರ್ದು. ಅಳ್ತಾವನ್ ಕಣೆ, ಸೈಡ್ಗೆ ಹೋಗು, ಬಿಸಿ ಸೈಡ್ಗೆ ಎತ್ಕೊಂಡು ಬಿಸಿ. ಬರ್ತೀನಿ, ಅಲ್ಲಿರು ಅಲ್ಲಿರು, ಬರ್ತೀನಿ. ಬಂದೇ ಇರೋ, ಅಲ್ಲಿರೋ, ಈ ಕೆಲಸ ಮುಗಿಸ್ಬಿಟ್ಟು ಬರ್ತೀನಿ. ಅಲ್ಲೇ ಇರು. ಈ ಬ್ಯಾಡಿ ನೀವು, ಇದು ನನ್ನ ಮಗನೇ, ನೀನು ಬುದ್ಧಿನೇ ಇಷ್ಟು ಎಲ್ಲ ಮಾಡಿಸ್ಕೊಂಡ ಈಗ ಹೋಗಿ ಬ್ಯಾಡಿ ನೀವು ಅಂತೆ. ಕಬ್ಬಳ ಕೊಡ್ದು ಬಿಡ್ತೀನಿ. ಅದೊಂದು ಬ್ಯಾಲೆನ್ಸ್ ನಿಂಗೆ ತಾಳೋ, ಅದನ್ನು ಮಾಡ್ಕೊಡ್ತೀನಿ. ಹೆಂಗಿದಾನೋ ಎಲ್ಲ ಮಾಡಿಸ್ಕೊಬಿಟ್ಟು ಹೋಗಿ ಬ್ಯಾಡಿ ನೀವು ಅಂತಾನೆ.
ಮನೆ ಹಾಳ ಇನ್ನೊಂದ್ಸಲಿ ಕರಿ ನೀನು ಅಕ್ಕ ಬಾ ಒಳಗೆ ತೆಗಿ ಅಂತ ಅವಾಗ ಮಾಡ್ಕೊಡ್ತೀನಿ ನಿಂಗೆ. ನೀ ಕರಿಯಲ್ವಾ ಇನ್ನ ನನ್ನ ಏನಪ್ಪ ಜೆ ಅವನ ಜೊತೆ ನಾನು ಮಾಡೋ ಕೆಲಸ ಬಿಟ್ಬಿಟ್ಟು ಅವನ ಜೊತೆ ಆಟ ಆಡ್ಬೇಕಂತೆ ಬಾಂಟಿ ಕೂತು ಅಂತ ಕರೀತಾ ಇದ್ದಾನೆ ಅಲ್ವಪ್ಪ ಅಲ್ವಾ? ಎಲ್ಲಿ ಕೂತ್ಕೋಬೇಕು ನಾನು? ಎಲ್ಲಿ ಕೂತ್ಕೋಬೇಕು? ಉಯ್ಯಾಲೆಯಲ್ಲಿ ಉಯ್ಯಾಲೆಯಲ್ಲಿ. ಎದು ಕೆಲಸ ಮಾಡ್ಕೊಡ್ತೀಯ ನಂಗೆ? ನನ್ ಕೆಲಸ ಮಾಡ್ಕೊಡ್ತೀಯ ನೀನು? ಕೆಲಸ ಮಾಡ್ಕೊಡ್ತೀಯಾ? ಬೊಬ್ಬು ಮಾಡ್ಕೊಡ್ತಾಳಾ? ಬೊಬ್ಬು ಮಾಡ್ಕೊಡ್ತಾಳ ಅಕ್ಕ ಅಕ್ಕ ಚಾರ್ವಿ 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 ಶ್ವೇತಾ ಆಂಟಿ ಶ್ವೇತಾ ಆಂಟಿ ವಿಕ್ಕಿ ಮಾಮ ಎಲ್ಲಿ ಮಾಮ? ಹೋಗಪ್ಪ ಕುಣಿ 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 ಹೋಗಪ್ಪ ಸನ್ನಿ 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 ಕುಣಿ. ಹುಚ್ಚ ನೀನು ಕೈ ಮುರ್ದಾಕತ್ಲಿಗಿ. ವಿಕ್ಕಿ ನಿಮ್ಮ ಮ್ಯಾಮ್ಗೆ ಕಳಿಸ್ತೀನಿ ವಿಕ್ಕಿ ಸೌಮ್ಯ ಮ್ಯಾಮ್ಗೆ. ನೋಡಲ್ವಾ ಯೂಟ್ಯೂಬ್ಗೆಲ್ಲ ಹಾಕಿದ್ದೀರಾ ಪೇರೆಂಟ್ ಟೀಚರ್ ಮೀಟಿಂಗದು. ಇದ್ಯಾಕೋ ಕೈ ಕಣ ಇದ್ಯಾಕೋ ಅಲ್ಲಿ ಕುಣಿ ಬಾ ನನ್ನ ಮೇಲೆ ಕುಣಿ ಬೇಡ ಅಲ್ಲಿ ಕುಣಿ ಇಲ್ಲಿ ಬಾ ಇಲ್ಲಿ ಕುಣಿ ಎದೋಳು ಊಟ ಜಾಸ್ತಿ ಆಯ್ತಪ್ಪ. ಓ ಮೊಕ್ಕ ತರ್ಸ ಬಾ ಕುಣಿ 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 ಕುಣಿಯಪ್ಪ ಕುಣಿಯಪ್ಪ. ಕಿವಿ ತಲೆ ಫೋನ್ ಹೊಡೆದೋಗ್ಬೇಕು ನೋಡು. ಎದೋಳು ಕುಣಿ ಎದ್ದೋಳಪ್ಪ ಕುಣಿ ಕುಣಿ. ಬೆಳಗ್ಗೆಯಿಂದ ಉಜ್ಜಿ ಕೈ ಮುರಿದೋಗೈತೆ ನಂದು. ಕೈ ಯಾಕೆ ಹಂಗೆ ಹಿಡ್ಕತಿಯ ಸರಿ? ಕೈ ಯಾಕೆ ಹಂಗೆ ಹಿಡ್ಕತಿಯ? ಮೂಳೆ ಯಾಕೆ ಹಂಗೆ ಹಿಡ್ಕತಿಯ ಬಳೆ ಸಮೇತ? ಬಿಡು ಕೈ ಬಿಡು. ಹಿಂಗೆ ಬೀಳುತ್ತೆ ಅಂತ ಹಿಂಗೆ ಕಪಾಳಕ್ಕೆ ಬೀಳುತ್ತೆ ಅಂತ. ಎದೋಳು ಎಲ್ಲಿ ಗಿಂಡ್ಬೇಕು ಗೊತ್ತಾ ನನಗೆ? ಎದೋಳು ಎದ್ದು ಹೀಗೆ ಬೆಳಗ್ಗೆಯಿಂದ ಕೆಲಸ ಮಾಡಿ ಟಯರ್ಡಾಗಿ ಇಬ್ಬರ ಜೊತೆ ಫೈಟಿಂಗ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಸಾಂಬಾರು ಮುದ್ದೆ ಮಾಡ್ಕೊಂಡು ಊಟ ಮಾಡಿಕೊಂಡು ಅವ್ನು ನಾಟಕ ಮಾಡ್ತಾಯಿದ್ದಾನೆ, ನಿದ್ದೆ ಮಾಡ್ತಾಯಿಲ್ಲ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಇಷ್ಟ ಆಯಿತಾ? ಅವ್ನು ನನ್ನ ಪಕ್ಕ ಮಲ್ಕೊಂಡಿದ್ದಾನೆ ಅಂತ ಇವಳು ಬಂದಳು, ಇವಳು ದೊಡ್ಡ ಸುಬ್ಬಿ. ಸೊ ಫುಲ್ ಟಯರ್ಡ್ ಆಗಿದ್ವಿ ಬೆಳಗ್ಗೆಯಿಂದ ಎಲ್ಲರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ, ಲವ್ ಯು ಜಾಸ್ತಿ. ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ಮಾಂಗಲ್ಯ ಚೈನ್ ಬಂದ ಮೇಲೆ ಮಾಂಗಲ್ಯ ಚೈನ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ಥ್ಯಾಂಕ್ ಯು, ಕೀಪ್ ಸಪೋರ್ಟಿಂಗ್, ಲವ್ ಯು ಜಾಸ್ತಿ, ಟೇಕ್ ಕೇರ್, ಬಾಯ್.